ಅಮ್ಮು ಅಮ್ಮು, ಅಶೋಕ್ ಕಣಂಗೆ ಬಾಡಿ ಗಾರ್ಡ್ ಬಂದಿದ್ದಾನಂತೆ ಕಣೆ. ಅಲ್ಲೋಡಲ್ಲಿ ಇದೆ ಅಶೋಕ್ ಗಾರ್ಮೆಂಟ್ ಫ್ಯಾಕ್ಟರಿ. ಸುತ್ತಮುತ್ತಲು ಇರೋ 14 ಹಳ್ಳಿ ಹೆಣ್ಮಕ್ಳು ಇಲ್ಲಿ ಕೆಲಸ ಬರೋದು. ಇವನು ಬಾಡಿ ಗಾರ್ಡಾ? ಒಳ್ಳೆ ಸಿನಿಮಾ ಹೀರೋ ತರ ಇದ್ದಾನಲ್ಲೇ. ಅಮ್ಮು, ಬಾಡಿ ಗಾರ್ಡು ನಮ್ಮನ್ನೇ ನೋಡ್ತಾ ಇದ್ದಾರೆ. ಇವಳು ಯಾರು ಇಷ್ಟೊಂದು ಸಖತ್ತಾಗವಳೆ? ಕುಹು ಕುಹು ಕೊಯ್ಲಿ ಇದ್ದಂಗ ಅವಳೆ. ಸಾಕು ಸಾಕು, ಬನ್ನಿ ಕೆಲ್ಸ ನೋಡೋಣ. ಈ ಬಾಡುಟ್ಟಕ್ಕೆ ಜನ ಬಿಟ್ಟಿಯಾಗಿ ಒಕ್ಕರ್ಸ್ಕೊಂತಾರಲ್ಲ, ಆ ಟೈಪ್ ಜನ ಬರ್ತಾವಲ್ಲ, ಯಾಕೆ? ಏನಪ್ಪ ನೀನು ಬಸ್ ಸ್ಟಾಂಡ್ ಇಂದ ನಿನ್ ಜೈಕರ್ ಹಾಕೊಂಡ್ ಬರ್ತಾವ್ರೆ, ಅಷ್ಟು ಬೇಗ ಮರ್ತ್ಬಿಟ್ಟಲ್ಲ. ಇನ್ನು ಚಾರ್ಜೇ ತಗೊಂಡಿಲ್ಲ, ಅಷ್ಟು ಬೇಗ ಬಿಲ್ಡಪ್ಪ. ಯಾರು ಇವರೆಲ್ಲ? ಆ 3 ಜನ ಕಾಣಿಸ್ತಾರಲ್ಲ, ಅವ್ರು ಯಾರು? ಅಲ್ಲಿ ಬಲಗಡೆ ನಿಂತವ್ರಲ್ಲ ಲೇಡಿ, ಅವರೇ ಅಶೋಕನ ವೈಫ್. ಈ ಕಡೆ ಕಳ್ಳ ಇದ್ದಂಗ ನೋಡು, ಅವನೇ ಮ್ಯಾನೇಜರು. ಈ ಕಡೆ ಪೂರ್ಣ ಚಂದಿನ ತರ ಕಾಣ್ತಾವಳಲ್ಲ, ಅವಳೇ ನನ್ನ ಹೆಂಡತಿ. ಓ, ಮದ್ವೆ ಆಗೋಯ್ತಾ ನಿಮ್ಗೆ? ಮದ್ವೆ ಆದ್ಮೇಲೆ ಅವಳೇ ನನ್ನ ಹೆಂಡತಿ. ಹೌದಾ? ಅಷ್ಟ್ರಲ್ಲಿ ಯಾರೋ ಎತ್ತಾಕೊಂಡು ಹೋಗ್ಬಿಟ್ರೆ? ನನಗೆ ನಿನ್ ಮೇಲೆ ಡೌಟ್. ನಮಸ್ಕಾರ ರೀ ಚಂದ್ರಪ್ಪ ಸಾವ್ಕಾರ. ನಮಸ್ಕಾರ. ಅಕ್ಕವ್ರ ಇವನೇ ರೀ ನಮ್ಮ ಅಶೋಕ್ ಅಣ್ಣನ ಹೊಸ ಬಾಡಿ ಗಾರ್ಡ್. ಶರಣು ಅಕ್ಕವ್ರೆ. ಅವ್ರ ಊರಲ್ಲಿ ಇಲ್ವಲ್ಲ? ಅಯ್ಯಯ್ಯೋ, ಅವ್ರ ಊರಲ್ಲಿಲ್ವಾ? ಒಂದ್ ಕೆಲಸ ಮಾಡಿ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾನು ಅಲ್ಲೇ ಹೋಗಿ ಮೀಟ್ ಮಾಡ್ತೀನಿ. ಅವರು ದುಬೈಲಿ ಇದಾರೆ, ಅಲ್ಲೇ ಹೋಗಿ ಮೀಟ್ ಮಾಡ್ತೀಯಾ? ದುಬೈ ಅಲ್ಲ, ಅವರು ನಾಡಿದ್ ಬರ್ತಾರೆ, 2 ದಿನ ಬಿಟ್ಟು ಬಾ ಹೋಗು. 2 ದಿನನಾ? ಸಾಧ್ಯ ಇಲ್ವಲ್ಲ ಏ ಹೌದೌದು, ಆಮೇಲೆ ವಾಪಸ್ ಹೋಗಕ್ಕೆ ಗವರ್ಮೆಂಟ್ನವ್ರು ಪರ್ಮಿಷನ್ ಕೊಡ್ಬೇಕಲ್ಲ. ನೀನು ನೀಲಾಂಬರ ಅಲ್ವಾ? ಡ್ಯೂಟಿಗೆ ಜಾಯ್ನ್ ಆಗು ಅಂದ್ರೆ ಇವನಿಂದ ಯಾಕೋ ಅಲಿತಾ ಇದ್ಯಾ? ನಾನೇನ್ ಮಾಡ್ಲಿ, ಇವನು ನನ್ ಜೊತೆ ಬಸ್ಸಲ್ಲಿ ಬಂದಲ್ಲ, ಅದಕ್ಕೆ ರಾಜು ಕಾಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ಬಿಟ್ಟೆ. ಓಹೋ, ಈ ದೊಂಬರಾಟಿಗೆ ನೀನಾ ಕಾರಣ ಅನ್ಕೊಂಡೆ. ಚಂದ್ರಪ್ಪ ಸಾವ್ಕಾರ, ನೀವು ಬಸ್ ಸ್ಟ್ಯಾಂಡ್ ಆಗ ನೋಡ್ಬೇಕಾಗಿತ್ತು. ಪಟಾಕಿ ಹಚ್ಚಿದ್ದೆ ಡಾನ್ ಡೂಮ್ ಡಮರ್ ಡುಸ್. ಸುಮ್ನೆ ಯಾಕೆ ಪಟಾಕಿ ಹಚ್ಚಕ್ ಹೋದ್ರಿ? ಇವನ್ ಇರ್ಬೇಕಾರೆ ದುಡ್ಡು ವೇಸ್ಟ್. ಆ ಬಾಡಿಗಾರ್ಡ್ ಜಯಕೃಷ್ಣ. ಚಂದ್ರಪ್ಪ ನುಗ್ಗೇನಹಳ್ಳಿ, ಇಲ್ಲಿನ ಮ್ಯಾನೇಜರು. ನನ್ನ ಹೆಸರು ಜಯಕೃಷ್ಣ. ಹೌದಾ? ಅಕ್ಕ, ಅಣ್ಣ ಬರೋವರೆಗೂ ಇವನು ನಮ್ಮ ಕಂಪನಿ ಗೆಸ್ಟ್ ಹೌಸ್ ಅಲ್ಲೇ ಇರ್ಲಿ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಅವಳು ತಾನೇ ಅಲ್ಲಿ ಸೂಪರ್ವೈಸರು, ಅವಳು ಹೋಗ್ಬಿಡ್ತಾಳ? ಆಗಲ್ಲ ಆಗಲ್ಲ ಆಗಲ್ಲ, ಬೇರೆ ಯಾವ್ದಾದ್ರು ಜಾಗ ಇದ್ರೆ ನೋಡಿ. ಅವ್ನ್ ಬಾಡಿ ಗಾರ್ಡ್ ಆಗಿದ್ರು ಇಲ್ಲಿ ಜಾಗ ಕೊಡಕ್ ಆಗಲ್ಲ. ಅಯ್ಯಯ್ಯೋ, ಹಾಗೆ ಹೇಳಿದ್ರೆ ಹೇಗಮ್ಮ? ಬೇರೆ ಎಲ್ಲಿರ್ಸನ ಇವನ್ನ? ಈ ಹಳ್ಳಿಲಿ ಗೌರ್ಮೆಂಟ್ ಇವನ್ನ ಕಳ್ಸ್ಕೊಟ್ಟಿರೋದು. ಇಲ್ಲಿ ಹುಡುಗಿರಿಗೆ ಮಾತ್ರ ಜಾಗ. ಇವನ್ನ ತಂದಿಲ್ ಬಿಟ್ರೆ 24 ಗಂಟೆ ಇವ್ರನ್ನ ವಾಚ್ ಮಾಡಕ್ ಆಗಲ್ಲ. ನೀನೇನ್ ಟೈಟಾನ್ ವಾಚ್ ಫ್ಯಾಕ್ಟ್ರಿ ಓನರ್ ಮಗಳ ತರ ಮಾತಾಡ್ತಿದ್ಯಾ? ನೀನ್ ಯಾರು ನನ್ನ ವಾಚ್ ಮಾಡಕ್ಕೆ? ನಾನು ಬಂದಿರೋದೇ ಇಲ್ಲಿ ಬಾಡಿ ಗಾರ್ಡ್ ಆಗಿ ನಿಮ್ಮನ್ನ ವಾಚ್ ಮಾಡಕ್ಕೆ. ನೋಡು, ಸಲ್ಮಾನ್ ಖಾನ್ ಎದುರಿಗೆ ಬಂದ್ರು ಕೂಡ ಸರೋಜಾದೇವಿ ತರ ಸೈಲೆಂಟ್ ಆಗಿರ್ಬೇಕು. ನೋಡಿ ನೋಡಿ, ಇನ್ನು ಈ ಕಾಲ ಇಟ್ಟಿಲ್ಲ, ಹೇಗ್ ಮಾತಾಡ್ತಾ ನೋಡಿ. ಇವ್ನ್ ಡೀಸೆಂಟ್ ಅಲ್ಲ, ಇವ್ನ್ಗೆ ಜಾಗ ಇಲ್ಲ. ಔಟ್ ಔಟ್. ಗೆಟ್ ಔಟ್ ಅನ್ನ. ಬಾಡಿಗಾರ್ಡ್, ನಿನ್ ನಾಲ್ಗೆಗೆ ಸ್ವಲ್ಪ ಗಾರ್ಡ್ ಇರ್ಲಿ. ಅಮ್ಮು, ಒಬ್ಬ ಅಪರಿಚಿತ ವ್ಯಕ್ತಿ ಹತ್ರ ಹೀಗ ನಡ್ಕೊಳ್ಳೋದು ಎಲ್ಲೋಯ್ತು ನಿನ್ ಮ್ಯಾನರ್ಸ್? ಹೋಗಿ ಅಂಕಲ್. ಅಲ್ಲಮ್ಮ ರೇ ಸ್ವಾಮಿ, ಯಾರ್ರಿ ಇವಳು? ಲೇ ಬಾಡಿಗಾರ್ಡು, ಜಯಕೃಷ್ಣ. ಜೈ ಕೃಷ್ಣನೋ ಸಾಯಿ ಕೃಷ್ಣನೋ, ನೀನ್ ಒಳಗ್ ಹೋಗು, ನಾನು ಅವಳ ಹತ್ರ ಮಾತಾಡ್ತೀನಿ, ಹೋಗು. ಆಹಾ, ಡಾನ್ ಅಂದ್ರೆ ಇವನಪ್ಪ. ಇಂಥವ್ನ ಕೈ ಕೆಳಗ್ ಬಾಡಿ ಗಾರ್ಡ್ ಆಗಿ ಕೆಲಸ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಆಹಾ, ಗೋಪಿಕಾ ಸ್ತ್ರೀಯರ ಮಧ್ಯ ಕೃಷ್ಣ ಪರಮಾತ್ಮನ್ ತರ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಶೋಕಣ್ಣ. ಇವಳು ನೋಡಪ್ಪ, ಇವಳು ಪಕ್ಕದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟವಳೆ, ಅದಕ್ಕೆ ಇವಳು ಕೊಬ್ಬು. ಏಯ್, ಫೋಟೋ ಸ್ಪೀಕಿಂಗು ಅಲ್ಲ, ಇಲ್ಲಿ ಏನೋ ಹೇಳ್ದೆ? ನಾನ್ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡಿದೀನಾ? ನಾನ್ ಅವ್ರ ಜೊತೆ ಹೇಗಿದ್ರೆ ನಿನಗೇನು? ನಾನೇನ್ ಈ ಮನೆಗೆ ಕಡ್ಲೆಕಾಯಿ ಬೇಸಕ್ಕಾಕ ಬಂದಿದ್ದೀನಿ. ನಾನು ಯಾರು? ಬಾಡಿ ಗಾರ್ಡ್. ಬಾಡಿ ಗಾರ್ಡ್ ಅಂದ್ರೆ ಯಾರು? ಬರೀ ಅಂಗರಕ್ಷಣೆ ಮಾಡೋದಲ್ಲ, ನಿನ್ನಂತವ್ರಿಂದ ಅಶೋಕಣ್ಣನ ಕಾಪಾಡೋದು. ಯಾತ ಕೇಳು, ಅವ್ರ ಹೆಸರೇನಾದ್ರೂ ಕೆಟ್ರೆ ನಿನ್ನಂತವ್ರಿಂದ ಕೆಡೋದು. ಅವ್ರ ಹೆಸರು ಹಾಳಾಗಿದೆ ಅಂತ ನಿನಗೆ ಯಾರು ಹೇಳಿದ್ರು? ಅದು ಜನ ಮಾತಾಡ್ಕೊಂತಿದ್ದಾರೆ. ಏನ್ ಮಾತಾಡ್ಕೊತಿದ್ದಾರೆ? ಏನು ಅಂದ್ರೆ ಅದೇ ಅಶೋಕಣ್ಣ ಅವ್ರಿಗೆ ಸ್ವಲ್ಪ ಲೈಟ್ ಆಗಿ ಲೇಡೀಸ್ ವೀಕ್ನೆಸ್ ಅಂತ. ನೋಡು, ಅಶೋಕಣ್ಣ ಹುಡುಗಿ ರೆಗಲ ಮೇಲೆ ಕೈ ಇಟ್ಟು ಪೋಸ್ ಕೊಟ್ಬಿಟ್ರೆ ನೋಡಿ ಜನ ತಪ್ಪು ತಿಳ್ಕೊಳಲ್ವಾ? ಏನ್ ಹೇಳ್ತಿದ್ಯಾ? ನೋಡು, ಇಂಥ ವಿಚಾರಗಳಲ್ಲಿ ಬರೀ ಗಂಡಸರಲ್ಲ, ಹೆಂಗುಸರುಗಳು ಕೂಡ ಶತ್ರುಗಳಾಗ್ಬಿಡ್ತಾರೆ. ಅದಕ್ಕೆ ಇಂಥವ್ರಿಂದ ಅಶೋಕಣ್ಣನ ಕಾಪಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಇವಳನ್ನ ನೋಡಿದ್ರೆ ಒಳ್ಳೆ ಹುಡುಗಿ ತರ ಕಾಣಿಸ್ತಾ ಅವಳೆ. ಆದ್ರೆ ಅಶೋಕಣ್ಣ